Hello students, coming to the last part of this lesson, Watchman of the Lake, scene 5. Earlier we have done scene 1, 2, 3 and 4. Now coming to the end part of this lesson, scene 5. Before we could continue with this scene, ಈ scene continue ಮಾಡೋಕ್ಕಿಂತ ಮುಂಚೆ let us go through all the scenes which we have done earlier. In scene 1 dalli we have seen that we have been introduced to Mara, the village headman, and the village headman is with his workers mending roads because the king was supposed to come on the ನೆಕ್ಸ್ಟ್ ಡೇ. ಅಲ್ಲಿ ಮರುದಿವಸ ರಾಜ ಬರ್ತಾ ಇದ್ದಾನಂತಂತಂದು ರಸ್ತೆ ಮಾಡ್ತಾಯಿದ್ರು. ದೇ ವರ್ ಮೇಕಿಂಗ್ ಎ ರೋಡ್ ಆ್ಯಂಡ್ ಮಾರಾ ವಾಂಟ್ಸ್ ಟು ಟಾಕ್ ಅಬೌಟ್ ಹಿಸ್ ಡ್ರೀಮ್. ಮಾರಾ ಇದ್ದವ ಅವನ ಕನಸಿನ ಬಗ್ಗೆ ಮಾತಾಡಬೇಕು. ಪ್ರಾಬೆಬ್ಲಿ ಹಿ ಮೈಟ್ ಹ್ಯಾವ್ ಇದ್ರ ಬಗ್ಗೆ ಚರ್ಚೆನೂ ಮಾಡಿರ್ಬೇಕು. ಹಿ ಹ್ಯಾಡ್ ಟಾಕ್ಡ್ ಅಬೌಟ್ ಹಿಸ್ ಡ್ರೀಮ್ ಟು ವಿಲೇಜ್ ಹೆಡ್ಮನ್ ಆ್ಯಂಡ್ ಹಿ ವಾಂಟೆಡ್ ಟು ಸೇ ಸಮಥಿಂಗ್ ಅಬೌಟ್ ಹಿಸ್ ಡ್ರೀಮ್. ಆ್ಯಂಡ್ ಮಾರಾ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಫೂಲ್. ಒಂದು ಹುಚ್ಚದಾನಂತಂದು ಎಲ್ಲ ಹಳ್ಳಿದಾಗಿನವರು ಎಲ್ಲ ಜನರು ಅವನಿಗೆ ಹುಚ್ಚು ಅಂತ ತಿಳ್ಕೊಂಡಿರ್ತಾರೆ. ಆ್ಯಂಡ್ ದೇ ಹ್ಯಾಡ್ ಕನ್ಸಿಡರ್ಡ್ ಎಮ್ ಆ್ಯಸ್ ಎನ್ ಇಡಿಯಾಟ್. ಆ್ಯಂಡ್ ದ ವಿಲೇಜ್ ಹೆಡ್ಮನ್ ನೆವರ್ ವಾಂಟೆಡ್ ಮಾರಾ ಟು ಮೀಟ್ ಕಿಂಗ್. ರಾಜಾಗೆ ಭೇಟಿ ಆಗಬೇಕು ಅಥವಾ ರಾಜನ ಎದುರಿಗೆ ಬರಬೇಕು ಅಂತಂತಂದು ಅವನಿಗೆ ಒಟ್ಟು ಮನಸ್ಸಿರಲಿಲ್ಲ. ಬಿಕಾಸ್ ಇಟ್ ಡಿಡ್ಂಟ್ ವಾಂಟ್ ಟು ಶೋ ದ್ಯಾಟ್. ಅವನಿಗೆ ಇದು ತೋರಿಸ್ಕೊಡ್ಬಾರ್ದಾಯಿತು, ತನ್ನ ಹಳ್ಳಿ ಒಳಗೆ ಇಂಥವ್ರು ಜನರು ಅದಾರ ಅಂತಂದು ತೋರಿಸ್ಕೊಡ್ಬಾರ್ದು ಅಂತ ಅನ್ನೋ ಉದ್ದೇಶದಿಂದ ಹಿ ವಾಂಟೆಡ್ ಟು ಕೀಪ್ ಮಾರಾ ಅವೇ ಫ್ರಮ್ ಕಿಂಗ್. ಸೊ ಹಿ ಫೈನಲಿ ಆರ್ಡರ್ಸ್ ಭೀಮಾ, ಅನದರ್ ಕ್ಯಾರೆಕ್ಟರ್ ಭೀಮಾಗ ಏನಂತ ಹೇಳ್ತಾನೋ ದ್ಯಾಟ್ ಹಿ ಹ್ಯಾಸ್ ಟು ಟೇಕ್ ಹಿಮ್ ಟು ದಿ ಸೆಲ್ಲರ್ದಾಗ ಒಯ್ದು ಅಲ್ಲಿ ಒಂದು 2 ದಿವಸ ಇಟ್ಟರಪ್ಪ ಆ್ಯಂಡ್ ಹಿ ವಿಲ್ ಪೇ ಹಿಮ್ ಮೋರ್ ಅಂತಂತಂದು ದಿಸ್ ಹ್ಯಾಸ್ ಬೀನ್ ಸೀನ್ ಇನ್ scene 1. And coming to scene 2, in scene 2 when the king arrives, Mara jumps from the tree. Mara ಆವಾಗ ಏನು ಮಾಡ್ತಾನೋ ಗಿಡದಾಗಿನ ಜಿಗಿತಾನು. He says that he wanted to share an important message. ಒಂದು ಇಂಪಾರ್ಟೆಂಟ್ ಮೆಸೇಜ್ ಅವನಿಗೆ ಹೇಳೋದೈತೆ ಅಂತಂತಂದು he says, and he talks about his dream, regarding his dream. So and in this scene you can also see the reference of ರಾಮಾಯಣದ ರೆಫರೆನ್ಸ್ನೂ ಐತಿ ಇದರಲ್ಲಿ ರಿಗಾರ್ಡಿಂಗ್ ದಿ ಸೀನ್ ಆಫ್ ಹನುಮಾನ್ ಇದ್ದವನು ದ್ಯಾಟ್ ಹಿ ಹ್ಯಾಡ್ ಬೀನ್ ಆರ್ ಹಿ ಹ್ಯಾಡ್ ವಿಸಿಟೆಡ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಈ ಸ್ಥಳಕ್ಕಲ್ಲಿ ಬಂದಿದ್ದ ಇನ್ ಸರ್ಚ್ ಆಫ್ ಸಂಜೀವಿನಿ ವೆನ್ ಲಕ್ಷ್ಮಣ ವಾಸ್ ಇಂಜರ್ಡ್ ಇನ್ ದಿ ವಾರ್. ಯುದ್ಧದೊಳಗೆ ಇಂಜರ್ಡ್ ಆಗಿದ್ದ ಆ್ಯಂಡ್ ವಾಸ್ ಆನ್ ದಿ ಡೆತ್ ಬೆಡ್. ಸಾಯುವ ಪರಿಸ್ಥಿತಿ ಬಂದಾಗ ಇಲ್ಲಿ ಹನುಮಾನ್ ಇದ್ದವನು ಬಂದು ಹಿ ಹ್ಯಾಡ್ ಟೇಕನ್ ದಿ ಸಂಜೀವಿನಿ plant to save the life of Lakshmana. So that reference has been given here. And apart from that, the appearance of God, the appearance of goddess has been also given. She appears for the first time and her appearance has been forecasted very well. Her hairs, tresses, they were flying into the wind. She was wearing a coronet. There were stars in the coronet, and there was a red ruby as big as the elephant's eye, and she was wearing golden dress which was glittering. So all this expressed that she was the goddess, and she had a message to convey to Mara, that she wanted her plaything that is river Veda was her plaything, and that river Veda which used to flow in the winter season and other season except summer ಬೇಸಿಗೆಲ್ದಾಗ ಆಕೆ ಮಾಯ ಆಗ್ತಿರ್ತಾಳು. ಯಾಕಂತಂದ್ರೆ ಅಲ್ಲೇ ದೇವತೆ ಮೇಲೆ ಅಲ್ಲೇ ಇಟ್ಕೋತಾಳು ಆ್ಯಂಡ್ ಶಿ ಆನ್ ದಿ ರೆಸ್ಟ್ ಆಫ್ ದಿ ಇಯರ್ ಶಿ ಫ್ಲೋಸ್ ಅವೇ. ಸೊ ಶಿ ವಾಂಟೆಡ್ Mara to convey the same message, that a tank has to be constructed so that they can stop the river here and can give the shelter to the river Veda. ಇಲ್ಲಿ ವೇದಾಗ ಅಲ್ಲಿ ಒಂದು ಆಶ್ರಯ ಮಾಡಿಕೊಡ್ಬೇಕಂತಂದು ಇದು ಒಂದು ಅಲ್ಲಿ ಮಾರಾನ್ ಋಷಿ ಒಳಗೆ ಬಂದು ದೇವತೆ ಹೇಳಿರ್ತಾಳೆ. ಸೊ ಇನ್ ಸೆಕೆಂಡ್
scene. You can see the reference of Ramayana, Hanuman, and also the appearance of God. In scene 3, Mara takes care of his lake. ಒಂದು ಸರೋವರದ ಬಗ್ಗೆ ಯಾವ ರೀತಿಯಾದಾಗ ಕಾಳಜಿ ತಗೋತಿರ್ತಾನೋ that has been forecasted in this scene 3. He strict with the fishermen. First he approaches the fishermen ಅಲ್ಲಿ ಬೊಮ್ಮಿನ ಹಿಡಕ್ಕೆ ಬಂದಿರ್ತಾನೆ. ಅವನ ಜೊತೆಗೆ ಯಾವ ರೀತಿಯಾದಾಗ ವ್ಯವಹಾರ ಮಾಡ್ತಾನೋ, ಯಾವ ರೀತಿಯಾದಾಗ ಬೆದರಿಸ್ತಾನೋ, ಯಾವ ರೀತಿಯಾದಾಗ ಅವನಿಗೆ ವಾಪಸ್ ಕೊಡ್ತಾನೋ. He is very much strict with the fishermen and talks about the serious consequences if he again wants to ಕಮ್ ಆ್ಯಂಡ್ ಫಿಶ್ ಓವರ್ ದೇರ್. ಅಲ್ಲಿ ಏನಾದರೂ ಮತ್ತು ಫಿಶಿಂಗ್ ಮಾಡೋಕ್ಕೆ ಬಂದಂತಂತಂದ್ರೆ ಅಲ್ಲಿ ಕಾನ್ಸಿಕ್ವೆನ್ಸಸ್ ಎಷ್ಟು ಕೆಟ್ಟಾಗ್ತೈತೆ ಅದು ಅದ್ರ ಬಗ್ಗೆನೂ ಹೇಳ್ತಾನೆ. ದ್ಯಾಟ್ ಹಿ ವಿಲ್ ಥ್ರೋ ಹಿಮ್ ಇನ್ ಟು ದಿ ವಾಟರ್ ಆ್ಯಂಡ್ ಹೀ ಈಸ್ ಹಂಬಲ್ ವಿತ್ ದಿ ಮ್ಯಾನ್ ಹೂ ಹ್ಯಾಸ್ ಕಮ್ ಟು ಆಸ್ಕ್ ಫಾರ್ ವಾಟರ್, ಹೂ ಹ್ಯಾಸ್ ರಿಕ್ವೆಸ್ಟೆಡ್ ವಾಟರ್ ಆ್ಯಸ್ ಈಸ್ ವಿಲೇಜ್ ಇಸ್ ಇನ್ ದಿ ಫಾರ್ ಆಫ್ ಪ್ಲೇಸ್. ಭಾಳ ದೂರದಲ್ಲಿ ಅವನ ಹಳ್ಳಿ ಐತಿ. ಅವ್ರ ಹಳ್ಳಿ ಒಳಗೆ ಏನಾಗತ್ತೈತಿ, ಪೀಪಲ್ ಆರ್ ಡೈಯಿಂಗ್ ಆಫ್ ಡ್ರಫ್ಟ್ ಆ್ಯಸ್ ದೇರ್ ಈಸ್ ಸ್ಕೇರ್ಸಿಟಿ ಆಫ್ ವಾಟರ್. ಸೊ ಹಿ ಆಲ್ಸೋ ಪ್ರಾಮಿಸಸ್ ಹಿಮ್ ದ್ಯಾಟ್ ಹಿ ವಿಲ್ supply water according to the rules laid by the king, and he also offers him some food. He talks him as a brother. So you can see that Mara how he behaves with certain people. He is quite strict with the people, those who are rude to him or not taking care of the lake, and those who are taking care of the lake, he is very much obedient. And in scene 4, you can see that Mara is at the king's palace. He is at the king's palace. He talks about the condition of the lake over there. He wanted to give the information or the message to the king that what is the situation of the tank or the Veda, what is happening over there, that the torrential rains have hit, and appearance of goddess for the second time is also seen. She is appeared in the most different way. Earlier her appearance was much more beautiful, but now she is in the angry mood. And she wanted to destroy this tank. ಇದು ಟ್ಯಾಂಕ್ ಏನೈತಲ್ಲ ಇದು ನಷ್ಟ ಮಾಡಬೇಕಂತ ಆಕಿನ ಇಚ್ಛಾ. and at that time Mara begged her. ಆಕಿಗೆ ಬೆಗ್ ಮಾಡಿ ಅಥವಾ ಬೇಡ್ಕೋತಾನೆ. ಏನಂತ ಬೇಡ್ಕೋತಾನೆ ಅಂತಂತಂದ್ರೆ ಟು ಸೇವ್ ದೆಮ್, ನಮಗೆಲ್ಲರಿಗೂ ಉಳಿಸ್ಕೋ, ಕಾಪಾಡ್ಕೋ, ಆ್ಯಂಡ್ ಸೇವ್ ದಿ ಟ್ಯಾಂಕ್ ಅಂತಂತ ಕೇಳ್ತಾನೆ. ಬಟ್ ಗಾಡೆಸ್ ಡಿಕ್ಲೈನ್ಸ್. ಆಕೆ ಅಂತಾಳೆ, ಇಲ್ಲ ನಾನು ಹಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಐ ವಾಂಟ್ ಟು ಡಿಸ್ಟ್ರಾಯ್ ದಿಸ್ ಟ್ಯಾಂಕ್ ಆ್ಯಸ್ ದಿಸ್ ಈಸ್ ದರ್ ಪ್ಲೇ ಥಿಂಗ್. ಇದು ಆಕಿಂದ ಆಟದ ವಸ್ತು ಆವಾಗ ಬೇಕಾಗಿತ್ತು. ನಾನು ಅಣೆಕಟ್ಟು ಕಟ್ಟಿಸ್ಕೊಂಡಿದ್ದೆ, ಈಗ ನನಗೆ ನಷ್ಟ ಮಾಡೋದು ವಿಚಾರ ಐತಿ. ಐ ವಿಲ್ ಡಿಸ್ಟ್ರಾಯ್ ಇಟ್ ಅಂತಂದು ಶಿ ಸೇಸ್. And at that time Mara asked her permission. ಒಂದು ಸಣ್ಣ ಪರ್ಮಿಷನ್ ಕೇಳ್ತಾನೆ. ಏನು? that he will go to the king and inform the situation about the tank. ಅಲ್ಲಿ ಹೋಗಿ ರಾಜನ ಜೊತೆಗೆ ಮಾತಾಡ್ತೀನಿ. ಹೇಳಿದ ತಕ್ಷಣ ನಾನು ವಾಪಸ್ ಯಾವಾಗ ಬರ್ತೀನಿ, when he returns back, ಯಾವಾಗ ವಾಪಸ್ ಬರ್ತೀನಿ ಆವಾಗ ಆ ಕ್ಷಣದಲ್ಲಿ ದ್ಯಾಟ್ ಶಿ ಕ್ಯಾನ್ ಡಿಸ್ಟ್ರಾಯ್ ದಿ ಟ್ಯಾಂಕ್ ಅಂತಂತಂದು ಇದು ಒಂದು ಮಾತು ಆಕೆ ಹೇಳೋಗಿರ್ತಾನು. ಆ್ಯಂಡ್ ದಿ ಗಾಡೆಸ್ ಆಲ್ಸೋ ಪರ್ಮಿಟ್ಸ್ ಹಿಮ್. ಮಾತು ಇಟ್ಕೋತಾಳೆ ಆಕೆ ದ್ಯಾಟ್ he should go and inform the king and return back ಅಂತಂತಂದು ಹೇಳಿರ್ತಾಳೆ. ಬಟ್ ವಾಟ್ ಹ್ಯಾಪನ್ಸ್ ಓವರ್ ದಿ ಪ್ಯಾಲೇಸ್. ಅಲ್ಲಿ ಪ್ಯಾಲೇಸ್ದಾಗ ಏನಾಗ್ತೈತೆ ಅಂತಂತಂದ್ರೆ ಮಾರಾ ಆಸ್ ದಿ ಕಿಂಗ್. ಅಲ್ಲಿ ರಾಜಾಗ ಏನು ಕೇಳ್ತಾನೋ, ಸಿ ದ್ಯಾಟ್ ಹೀ ಕುಡಂಟ್ ರಿಟರ್ನ್ ಬ್ಯಾಕ್, ವಾಪಸ್ ಹೋಗ್ಲಾರ್ದಂಗೆ ನೋಡ್ಕೋ. ದ್ಯಾಟ್ ಮೀನ್ಸ್ ಆನ್ ದಿ ಅದರ್ ಹ್ಯಾಂಡ್ ಹಿ ಆಸ್ಕ್ ಹಿಮ್ ಟು ಕಟ್ ಆಫ್ ಹಿಸ್ ಹೆಡ್. ನನ್ನ ಜೀವ ಇಲ್ಲೇ ತೊಗೊಂಡ್ಬಿಡು ಅಂತಂತಂದು ಹೇಳ್ತಾನೆ. ಹಿ ಆಸ್ಕ್ ಹಿಮ್ ಟು kill. On the other hand, he wants to sacrifice his life for the lake. ಈ ಲೇಕ್ ಕಾಪಾಡ್ಕೊಳ್ಳೋ ಸಂಬಂಧ ತನ್ನ ಜೀವನ ಕೊಟ್ಬಿಡಬೇಕು. ಸೊ ದ್ಯಾಟ್ ಇಫ್ ಹಿ ಡಸಂಟ್ ರಿಟರ್ನ್ ಬ್ಯಾಕ್ ದೆನ್ ಗಾಡೆಸ್ ವೋಂಟ್ ಡಿಸ್ಟ್ರಾಯ್ ದಿ ಲೇಕ್. ಈ ವಿಚಾರದಿಂದ ಹಿ ವಾಂಟ್ಸ್ ಹಿಸ್ ಹೆಡ್ ಟು ಬಿ ಕಟ್ ಆಫ್. ಆ್ಯಂಡ್ ದ ಸೇಮ್ ಥಿಂಗ್ಸ್ ಹ್ಯಾಪನ್. ಆ್ಯಂಡ್ ಕಮಿಂಗ್ ಟು ದಿ ಲಾಸ್ಟ್ scene 5. So before we begin with scene 5, ಈ scene 5 ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ in the introduction part we had discussed about this place, ಬಾಬಾ ಬುಡನ್ಗಿರಿ ಹಿಲ್ಸ್ದಲ್ಲಿ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ. ಅಲ್ಲಿ ಒಂದು ಯಾವುದೋ ಒಂದು ಸಕ್ಕರೆ ಪಟ್ಟಣದಲ್ಲಿ ಇದ್ದಿದ್ದು, ಅಲ್ಲಿ ಒಂದು ಗುಡಿ ಬಗ್ಗೆ ಚರ್ಚೆ ಮಾಡಿದ್ವಿ. ಆ ಗುಡಿದಲ್ಲಿ ಏನೈತಪ್ಪ ಅಂತಂತಂದ್ರೆ ದಿಸ್ ಬಿಲಾಂಗ್ಸ್ ಟು ಎ
ನಾಟ್ ಅ ಗಾಡ್ಸ್ ಆರ್ ಗಾಡೆಸ್ ಅಥವಾ ಯಾವುದೂ ದೇವರ ದೇವತೆಗಿಲ್ಲ, ಬಟ್ ಟು ದಿ ರಸ್ಟಿಕ್, ದ ವಾಚ್ಮನ್ ಆಫ್ ದಿಸ್ ಲೇಕ್. ಆ ವಾಚ್ಮನ್ಗೆ ಆ ಗುಡಿ ಅರ್ಪಣೆ ಮಾಡಿದ್ದು. ಸೊ ಇದು ಗುಡಿದ ಬಗ್ಗೆನ ಇಲ್ಲಿ ಹ್ಯಾಂಗೆ ಕನ್ಕ್ಲೂಷನ್ಗೆ ಬಂದೈತೆ ಅಂತಂತಂದು. ಇನ್ scene 5 we'll see about the conclusion part. Scene 5. In front of the shrine on the lake, Ganga and his son. Ganga is the son of Mara. Ganga ಇದ್ದವನು ಅವನು ಮಾರನ್ ಮಗ. ಗಂಗಾ ಸನ್ ಕಮಿಯರ್. ಗಂಗಾ ಇದ್ದವ ಅವನು ತನ್ನ ಮಗನಿಗೆ ಕರೀತಾ ಇದ್ದಾನೆ. ಸಿ ಮಾರಾ belongs to the first generation. After that, his son Ganga, he continued as a watchman of this lake. And now it is Ganga's son who he is calling. Ganga, son, come here. ಮಗ ಎಲ್ಲಿದ್ದಿ ಬಾ ಇಲ್ಲಿ ಅಂತ ಕರೀತಾನೆ. ಸನ್, ಕಮಿಂಗ್ ಫಾದರ್, ಬರ್ತಾ ಇದ್ದೀನಿ. ಗಂಗಾ, ವೇರ್ ಯು ಆಲ್ ದಿಸ್ ಟೈಮ್? ಇಷ್ಟು ಸಮಯದಿಂದ ಎಲ್ಲಿದ್ದಿ ನೀನು? ವೇರ್ ಯು ಆಲ್ ದಿಸ್ ಟೈಮ್ ಅಂತಂದು ಕೇಳ್ತಾನೆ. ಸನ್, ಐ ವಾಸ್ ವಾಚಿಂಗ್ ದಿ ಗರ್ಲ್ಸ್ ಫ್ಲೈ ಓವರ್ ದಿ ಲೇಕ್. ನಾನು ಏನು ನೋಡ್ತಾ ಇದ್ದೆ? ಐ ವಾಸ್ ವಾಚಿಂಗ್ ದಿ ಗರ್ಲ್ಸ್, ದೀಸ್ ವಾಟರ್ ಬರ್ಡ್ಸ್, ಇವು ಹಕ್ಕಿಗಳು ಏನು ಮಾಡುತ್ತಿದ್ದು ಇಲ್ಲಿ ಸರೋವರ ಮ್ಯಾಗ ಹಾರ್ತಾ ಇದ್ದು, ಅದನ್ನು ನಾನು ನೋಡ್ತಾ ಇದ್ದೆ. ಫಾದರ್, ಹೌ ದೇ ಸ್ಕಿಮ್ ಆ್ಯಂಡ್ ಕ್ಯಾಚ್ ದಿ ಫಿಶ್. ಅವ್ರು ಯಾವ ರೀತಿಯಾಗಿ ಮೊದಲು ನೀರು ಮ್ಯಾಗ ಬಂದು ಮೀನ ಹಿಡ್ಕೊಂಡು ಯಾವ ರೀತಿದಾಗ ಹೋಗ್ತಾವ ಅಂತಂತಂದು. ಇಟ್ ಈಸ್ ಲವ್ಲಿ ಟು ವಾಚ್. ಇದು ನೋಡೋಕೆ ಭಾಳ ಸುಂದರವಾಗಿ ಅನ್ನಿಸುತ್ತೆ. ಇಟ್ ಈಸ್ ಬ್ಯೂಟಿಫುಲ್. ಗಂಗಾ, ವೆಲ್ ಡೋಂಟ್ ಯು ನೋ ದಿಸ್ ಈಸ್ ದಿ ಆರ್ ಆಫ್ ದಿ ವರ್ಷಿಪ್ ಎಟ್ ದಿ ಶ್ರೈನ್. ನಿಮ್ಗೆ ಗೊತ್ತಿಲ್ಲೇನು ಏನಿದು? ದಿಸ್ ಈಸ್ ದಿ ಟೈಮ್ ಆಫ್ ವರ್ಷಿಪ್. ಇದು ಪೂಜೆದ ಸಮಯ. ಎಟ್ ದಿ ಶ್ರೈನ್, ಆ ಒಂದು ಗುಡಿ ಏನೈತಲ್ಲ, ಇಂಟ್ರಡಕ್ಷನ್ ಪಾಠದಲ್ಲಿ ಏನು ಚರ್ಚೆ ಮಾಡೈತಲ್ಲ ಆ ಗುಡಿದು ಇಲ್ಲಿ ಈಗ ಪೂಜೆದ ಸಮಯ. ವಿ ಹ್ಯಾವ್ ಟು ಬಿ ದೇರ್. ವರ್ಷಿಪ್ ಎಟ್ ದಿ ಶ್ರೈನ್. ಸನ್, ಫಾದರ್, ಐ ಫಾರ್ಗಾಟ್. ಮಗ ಅಂತಾನು ನಾನು ಮರ್ತೋಗಿದ್ದೆ ಅಂತಂತಂದು. ಗಂಗಾ, ಡೋಂಟ್ ಫಾರ್ಗೆಟ್ ಅಗೇನ್. ಇನ್ನೊಮ್ಮೆ ಮರ್ಯಾಕೆ ಹೋಗಬೇಡ. ದಿಸ್ ಈಸ್ ಆಲ್ ಐ ಕ್ಯಾನ್ ಸೇ. ಇದು ನಾನು ಇದೇ ಎಲ್ಲ ಹೇಳ್ಬೋದು, ಏನು ಮರ್ಯಾಕೆ ಹೋಗಬೇಡ ಅದ್ರ ಬಗ್ಗೆ. ಐ ವಿಲ್ ಬಿ ವೆರಿ ಆ್ಯಂಗ್ರಿ ಇಫ್ ಯು ಮಿಸ್ ಅನದರ್ ವರ್ಷಿಪ್. ನನಗೆ ಕೋಪ ಬರುತ್ತೆ. ಐ ವಿಲ್ ಬಿ ಆ್ಯಂಗ್ರಿ ವಿತ್ ಇಟ್. ನೀನು ಹಿಂಗೆ ಇನ್ನೊಮ್ಮೆ ಪೂಜೆ ತಪ್ಸಾಕತಿ ಅಂತಂತಂದ್ರೆ ನಾನು ನಿನ್ನ ಮ್ಯಾಗ ಸಿಟ್ಟು ಮಾಡ್ಕೋತೀನಿ ಅಂತ ಹೇಳ್ತಾನು. ಇಫ್ ಯು ಮಿಸ್ ಅನದರ್ ವರ್ಷಿಪ್, ಇನ್ನೊಂದು ಏನಾದರೂ ಈ ಸಲ ಇಂಥ ಪೂಜೆ ತಪ್ಪಿಸಿದೆ ಅಂತಂದ್ರೆ ಐ ವಿಲ್ ಬಿ ಆ್ಯಂಗ್ರಿ. ಯು ಆರ್ ಓಲ್ಡ್ ಇನಫ್ ಟು ರಿಯಲೈಸ್ ಯುವರ್ ಡ್ಯೂಟೀಸ್. ನಿನ್ನ ಕೆಲಸಗಳು ಏನೈತಿ ಅದು ತಿಳ್ಕೊಳ್ಳೋದು ಸಮಯ ಐತಿ. ನೀನೇನು ಅಷ್ಟು ಚಿಕ್ಕದವ ಅಲ್ಲ, ನಿನ್ನ ಕೆಲಸ ತಿಳಿಯಲಾರ್ದಂಥದ್ದು. ಯು ಆರ್ ಬಿಗ್ ಇನಫ್, ಯು ಆರ್ ಗ್ರೋನ್ ಅಪ್. ಈಗ ನೀನು ಬೆಳೆದವನದಿ. ಯು ಹ್ಯಾವ್ ಟು ನೋ ಯುವರ್ ಡ್ಯೂಟೀಸ್. ಐ ಥಿಂಕ್ ಐ ವಾಸ್ ಲೆಸ್ ದೆನ್ ಯುವರ್ ಏಜ್ ವೆನ್ ಐ ವಾಸ್ ಆರ್ಡರ್ ಟು ಟೇಕ್ ಮೈ ಫಾದರ್ಸ್ ಪ್ಲೇಸ್. ನನಗೆ ಅನಿಸ್ತೈತಿ ಏನು, ನಾನು ನಮ್ಮ ಅಪ್ಪನ ಸ್ಥಳ ಅಂತಂದ್ರೆ ನಮ್ಮಪ್ಪ ವಾಚ್ಮ್ಯಾನ್ ಇದ್ದ, ನಾನು ವಾಚ್ಮ್ಯಾನ್ ಆಗಬೇಕಾಗಿತ್ತು ಅಂತಂದ್ರೆ ನಾನು ಇನ್ಕಿಂತ ಚಿಕ್ಕದ ಇದ್ನೇ, ಆವಾಗ ನಾನು ನನ್ನ ಅಪ್ಪಂದು ಸ್ಥಾನದಲ್ಲಿ ಬಂದಿದ್ದೆ ಅಂತ ಹಿ ಸೇಸ್. ಟೇಕ್ ಮೈ ಫಾದರ್ಸ್ ಪ್ಲೇಸ್. ಇವನ್ ಮೈ ಮದರ್ ವಾಸ್ ಅವೇ ಸಮ್ವೇರ್. ಆ ಟೈಮ್ದಲ್ಲಿ ನಮ್ಮ ತಾಯಿನೂ ಮನೆ ಒಳಗೆ ಇರಲಿಲ್ಲ, ಆಕಿನೂ ಎಲ್ಲೋ ಹೋಗಿದ್ರು. ಅಂಥ ಸಮಯದಲ್ಲಿ ನಾನು ನಮ್ಮ ಅಪ್ಪಂದು ಸ್ಥಾನ ತೊಗೊಂಡಿದ್ದೆ. ದ ಲಾಸ್ಟ್ ಐ ಸಾ ಆಫ್ ಮೈ ಫಾದರ್ ವಾಸ್ ವೆನ್ ಐ ವೆಂಟ್ ಟು ಬೆಡ್. ನಾನು ನಮ್ಮ ತಂದೆ ಕೊನೆಗೆ ಯಾವಾಗ ನೋಡಿದ್ದೆ? ಅವನು ನಾನು ಮನ್ಕೊಳ್ಳೋಕೆ ಹೋಗೋತ್ನಾಗ ಅವನಿಗೆ ನೋಡಿದ್ದೆ. ವೆನ್ ಐ ವೋಕ್ ಅಪ್ ಇನ್ ದಿ ಮಾರ್ನಿಂಗ್ ದಿ ಹಟ್ ಹ್ಯಾಡ್ ಬ್ಲೋನ್ ಅವೇ ಆಫ್. ನಾನು ಬೆಳಗ್ಗೆ ಎದ್ದು ನೋಡ್ತೀನಪ್ಪ ಏನಂತಂದರೆ, ರಿಮೆಂಬರ್ ಇನ್ ದಿ ಸೀನ್ 4 ದಿ ಟೊರೆನ್ಷಿಯಲ್ ರೈನ್ ವಿಚ್ ಹ್ಯಾಡ್ ಹಿಟ್ ದಿ ಶೋರ್ಸ್ ಆಫ್ ದಿ ಲೇಕ್. ಅವಾಗ ಜೋರಾಗಿ ಮಳೆ ಬರತ್ತಿತ್ತು, ತುಂಬ ಹೊಂಟಿತ್ತು. ಅದೇ ಟೈಮ್ದಲ್ಲಿ ಅವನು ಮಾರ ನೋಡಿದ್ದ. ಇದು ಒಂದು ಸ್ವಲ್ಪ ರೆಟ್ರೋಸ್ಪೆಕ್ಟ್, ಮೀನ್ಸ್ ಟು ಲುಕ್ ಬ್ಯಾಕ್. ಐ ಸಾ ಮೈ ಫಾದರ್ ವೆನ್ ಐ ವೆಂಟ್ ಟು ಬೆಡ್. ನಾನು ಹಾಸಿಗೆ ಮಂಕೊಳಕ್ಕೆ ಹೊಂಟಿದ್ನಿ, ಅವಾಗ ನಾನು ಕೊನೆಗೆ ನೋಡಿದ್ದೆ. ವೆನ್ ಐ ವೋಕ್ ಅಪ್ ಇನ್ ದಿ ಮಾರ್ನಿಂಗ್ ದಿ ಹಟ್ ಹ್ಯಾಡ್ ಬ್ಲೋನ್ ಆಫ್. ನಾನು ಬೆಳಿಗ್ಗೆ ಎದ್ದು ನೋಡ್ತೀನಿ ಅಂತಂತಂದ್ರೆ ಏನಪ್ಪ, ನನ್ನ ಗುಡಿಸಲು ಹಾರೋಗಿತ್ತು. ಜೋರಾಗಿ ಮಳೆ ಆಗಾಕತ್ತಿತ್ತು, ಗಾಳಿ ಬೀಸ್ತಾ ಇತ್ತು. ಗಾಳಿ ಬೀಸ್ತಾ ಇರೋದ್ರಿಂದ ನನ್ನ ಗುಡಿಸಲು ಇದ್ದಿದ್ದು ಹಾರೋಗಿತ್ತು ಅಂತಂದು ಹೀ ಸೇಸ್. ಆ್ಯಂಡ್ ದಿ ಲೇಕ್ ವಾಸ್ ನಿಯರ್ಲಿ ರೋಲಿಂಗ್ ಓವರ್ ದಿ ಶೋರ್. ಅವಾಗ ನೋಡ್ತೀನಿ ಅಂತಂತಂದ್ರೆ ಈ ಸರೋವರದು ಅಲೆಗಳು ಏನು ಮಾಡುತ್ತಿದ್ದು ಅಲ್ಲಿ ತುದಿಗೆ ದಂಡಿಗೆ ಬಂದು ನಿಂತಿದ್ದು ಅಷ್ಟು ಜೋರಾಗಿ. ವಾಸ್ ನಿಯರ್ಲಿ ರೋಲಿಂಗ್ ಓವರ್ ದಿ ಶೋರ್. ಆ್ಯಂಡ್ ಹೂಮ್ ಶುಡ್ ಐ ಸಿ ಆ್ಯಸ್ ಸೂನ್ ಆ್ಯಸ್ ಐ ಗಾಟ್ ಅಪ್ ಬಟ್ ದಿ ಕಿಂಗ್. ಎದ್ದ ತಕ್ಷಣ ಏನು ನೋಡ್ತೀನಿ ಏನಂತಂತಂದ್ರೆ ಅಲ್ಲಿ ನನ್ನ ಎದುರಿಗೆ ರಾಜ ನಿಂತಿದ್ದ. ಹಿ ಸೈಡ್ ಮೈ ಫಾದರ್ ವಾಸ್ ನೋ ಮೋರ್. ಅವ್ನು ಬಂದೇನೆ ಅಂತನೋ ನಮ್ಮ ತಂದೆ ಇನ್ನಿಲ್ಲ ಅಂತಂತಂದು ಹಿ ಸೈಡ್ ಮೈ ಫಾದರ್ ವಾಸ್ ನೋ ಮೋರ್ ಆ್ಯಂಡ್ ಆರ್ಡರ್ಡ್ ಮೀ ಇಮಿಡಿಯೇಟ್ಲಿ ಟು ಡೂ ಮೈ ಫಾದರ್ಸ್ ಡ್ಯೂಟೀಸ್. ಏನು ಆದೇಶ ಕೊಟ್ಟವನು,
ಆಗಿಂದಾಗ ತಕ್ಷಣ ನಮ್ಮ ತಂದೆ ಕೆಲಸ ಏನಿದ್ದು ಅದು ನಾನು ನಡೆಸ್ಕೊಂಡು ನಾನು ಹೋಗಬೇಕು ಅಂತಂದು ಹೀ ಸೇಸ್. ಸೂನ್ ಆಫ್ಟರ್ ದ್ಯಾಟ್ ಹಿ ಬಿಲ್ಟ್ ದಿ ಶ್ರೈನ್. ಅದಾದ ತಕ್ಷಣ ಅವನೇನು ಮಾಡ್ದ, ರಾಜ ಇದ್ದವನ ಅಲ್ಲಿ ಒಂದು ಗುಡಿ ಕಟ್ಟಿದ್ದ, ವಿಚ್ ಲುಕ್ಸ್ ಓವರ್ ದ ಲೇಕ್. ಆ ಗುಡಿಯಲ್ಲಿ ಏನೈತಪ್ಪ ಅಂತಂದ್ರೆ ಇದು ನಮ್ಮದು ಸರೋವರ ಕಾಯ್ಕೋತೈತಿ ಅದು ಅಂತಂದು ಹೀ ಸೇಸ್. ವಿಚ್ ಲುಕ್ಸ್ ಓವರ್ ದಿ ಲೇಕ್ ಆ್ಯಂಡ್ ಆನ್ ದಿ ಡೇ ಆಫ್ ಡೆಡಿಕೇಶನ್ ಹೀ ವಾಸ್ ಹಿಮ್ಸೆಲ್ಫ್ ಪ್ರೆಸೆಂಟ್. ಡೆಡಿಕೇಶನ್ ಸಮರ್ಪಣೆ ಮಾಡೋತ್ನಾಗ, ಈ ಗುಡಿದ ಸಮರ್ಪಣೆ ಮಾಡೋ ಟೈಮ್ದಲ್ಲಿ ಆ ಸಮಯದಲ್ಲಿ ರಾಜ ಸ್ವತಃ ಇಲ್ಲಿದ್ದ. ಹಿ ವಾಸ್ ಹಿಮ್ಸೆಲ್ಫ್ ಪ್ರೆಸೆಂಟ್. ಯು ಸಿ ದೋಸ್ ಟು ಫಿಗರ್ ಸನ್ಸ್. ಅಲ್ಲಿ ಎರಡು ಪ್ರತಿಮೆಗಳದು, ಅದು ನೋಡು. ದಿ ಒನ್ ಆನ್ ದಿ ಟಾಪ್ ಪೆಡೆಸ್ಟಲ್ ಅಂದ್ರೆ ಮೇಲಿನ ಕಟ್ಟೆ ಮ್ಯಾಗಿದ್ದಿದ್ದು, ದ್ಯಾಟ್ ಈಸ್ ಗಾರ್ಡಿಯನ್ ಗಾಡೆಸ್ ಆಫ್ ದಿ ಲೇಕ್. ಅದು ಮೇಲಿನ ಕಟ್ಟೆ ಮ್ಯಾಗಿದ್ದಿದ್ದು ಯಾರು? ಅದು ದೇವತೆ, ಅದು ದೇವತೆಯದು ಪ್ರತಿಮೆ, ಗಾರ್ಡಿಯನ್ ಗಾಡೆಸ್ ಆಫ್ ದಿ ಲೇಕ್. ಆ್ಯಂಡ್ ದಿ ಒನ್ ಇಮಿಡಿಯೇಟ್ ಬಿಲೋ, ಅದ್ರ ಕೆಳಗಿನ ಕಟ್ಟೆ ಮ್ಯಾಗಿದ್ದಿದ್ದು ಯಾರಪ್ಪ ಅಂತಂದ್ರೆ ಈಸ್ ದಿ ಬಿಲೋ ಇಟ್ ಈಸ್ ಮೈ ಫಾದರ್. ಇದಕ್ಕೆ ಯಾರಪ್ಪ ಅಂತಂತಂದ್ರೆ ಇದು ನಮ್ಮ ತಂದೆ ಅಂತಂತಂದ್ರೆ ಯಾರು? ಮಾರಾನ್ ಪ್ರತಿಮೆ. ಯಾಕೆ? ಹಿ ಹಸ್ ಸ್ಯಾಕ್ರಿಫೈಸ್ಡ್ ಹಿಸ್ ಲೈಫ್ ಫಾರ್ ದಿ ಪ್ರೊಟೆಕ್ಷನ್ ಆಫ್ ದಿ ಲೇಕ್. ಆ ಲೇಕ್ ಸರೋವರ ಕಾಪಾಡ್ಕೊಳ್ಳೋ ಸಂಬಂಧ ಅವನೇನು ಮಾಡಿದ್ದ, ಅವನು ತನ್ನ ಜೀವನಾನ ತ್ಯಾಗ ಮಾಡಿದ್ದ. ಅದಕ್ಕೆ ಅವನ ಪ್ರತಿಮೆ ಅಲ್ಲಿ ಒಂದು ಸಣ್ಣಾಗಿ ಗುಡಿ ಕಟ್ಟಿದ್ದರು. ಬೈ ದಿ ಕಿಂಗ್ಸ್ ಆರ್ಡರ್ ವರ್ಷಿಪ್ ಈಸ್ ಪರ್ಫಾರ್ಮ್ಡ್ ಆನ್ ದಿ ಈವ್ನಿಂಗ್ಸ್ ಆಫ್ ಎವ್ರಿ ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ. ಅವನ ಆದೇಶದಿಂದ ಏನು ಇಲ್ಲಿ ಪೂಜೆ ಯಾವಾಗ ಆಗುತ್ತೆ? ಇಟ್ ಈಸ್ ಪರ್ಫಾರ್ಮ್ಡ್ ಆನ್ ದಿ ಈವ್ನಿಂಗ್ಸ್ ಆಫ್ ಎವ್ರಿ ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ. ಮಂಗಳವಾರ ಮತ್ತು ಶುಕ್ರವಾರ ದಿವಸ ಇಲ್ಲಿ ಸಾಯಂಕಾಲ ಪೂಜೆ ಆಗುತ್ತೆ. ಸ್ಕೋರ್ಸ್ ಆಫ್ ಪೀಪಲ್ ಕಮ್ ಫ್ರಾಮ್ ಈವನ್ ಡಿಸ್ಟೆಂಟ್ ಟೌನ್ಸ್ ಫಾರ್ ಇಟ್. ಸ್ಕೋರ್ಸ್ ಆಫ್ ಪೀಪಲ್ ಅಂತಾರೆ, ಸಾಕಷ್ಟು ಜನರು ಇಲ್ಲಿ ಕೂಡ್ತಾರೋ. ಮೆನಿ ಪೀಪಲ್ ಕಮ್ ಓವರ್ ದೇರ್, ಸಾಕಷ್ಟು ಜನರು ಇಲ್ಲಿ ಬರ್ತಾರೋ. ಫ್ರಮ್ ಡಿಸ್ಟೆಂಟ್ ಟೌನ್ಸ್, ಊರದಿಂದ ಇಲ್ಲಿಗೆ ಬರ್ತಾರೋ. ಫಾರ್ ಇಟ್ ಯು ಮಸ್ಟ್ ನಾಟ್ ಮಿಸ್ ಅ ಸಿಂಗಲ್ ಒನ್ ಹೆನ್ಸ್ ಫೋರ್. ಇನ್ನು ಮುಂದೆ ಒಂದೂ ಪೂಜೆ ನೀನು ತಪ್ಪಿಸಬಾರದು. ಅಂದ್ರೇನು? ಇವನು ಯಾರು? ಗಂಗನ ಮಗ ಇದ್ದವನು, ಅವನು ಮಾರನ್ ಮೊಮ್ಮಗ. ಮಾರನ್ ಮೊಮ್ಮಗ ಅಂತಂದ್ರೆ ನೀನು ಅವ್ರ ಅಜ್ಜನ ಪೂಜೆ ಇದ್ದಿದ್ದು ಮಾಡಬೇಕು ಅಂತಂತಂದು ಹೀ ಸೈಸ್. ಯು ಮಸ್ಟ್ ನಾಟ್ ಮಿಸ್ ಅ ಸಿಂಗಲ್ ಒನ್ ಹೆನ್ಸ್ ಫೋರ್. ಅವಾಗ ಸನ್ ಸೈಸ್ ಎಸ್ ಫಾದರ್. ಇನ್ನು ಮುಂದೆ ನಾನು ಯಾವುದೂ ಪೂಜೆ ತಪ್ಪಿಸಂಗಿಲ್ಲ, ಖಂಡಿತವಾಗಿ ನಾನು ಅಲ್ಲಿ ಪೂಜೆ ಮಾಡ್ತೀನಿ ಅಂತಂದು ಸನ್ ಸೈಸ್. ಗಂಗಾ ಗುಡ್ ಬಾಯ್, ಒಳ್ಳೆ ಹುಡುಗ. ವೆನ್ ಐ ಆಮ್ ಗಾನ್ ಯು ಮಸ್ಟ್ ವಾಚ್ ಓವರ್ ದಿಸ್ ಲೇಕ್. ನಾನು ಹೋದ ತಕ್ಷಣ ಅಂದರೆ ಯಾರು? ಗಂಗಾ ಹೋದ ತಕ್ಷಣ. ಈಗ ಮಾರ ಹೋದ ತಕ್ಷಣ ಯಾರಾದರೂ? ಗಂಗಾ ವಾಚ್ಮ್ಯಾನ್ ಆದ. ಗಂಗಾ ಹೋದ ತಕ್ಷಣ ಯಾರಾಗಬೇಕು? ದ್ಯಾಟ್ ಹಿಸ್ ಸನ್ ಹ್ಯಾಸ್ ಟು ಬಿಕಮ್ ದಿ ವಾಚ್ಮ್ಯಾನ್. ಯು ಮಸ್ಟ್ ವಾಚ್ ಓವರ್ ದಿಸ್ ಲೇಕ್. ನಾನು ಹೋದ ತಕ್ಷಣ ನೀನು ಇಲ್ಲಿ ವಾಚ್ಮ್ಯಾನ್ ಆಗಬೇಕು, ಇಲ್ಲಿ ಸರೋವರ ನೀನು ಕಾಯ್ಕೋಬೇಕು. ಆಫ್ಟರ್ ಯು, ನೀನಾದ ತಕ್ಷಣ ಯುವರ್ ಸನ್, ನೀನಾದ ತಕ್ಷಣ ನಿನ್ನ ಮಗ ಅವನು ಇಲ್ಲಿ ವಾಚ್ಮ್ಯಾನ್ ಆಗಬೇಕು, ಇಲ್ಲಿದು ಸರೋವರ ಕಾಯ್ಕೋಬೇಕು ಅವನು. ನಾ ಕಮ್ ಇನ್ ಟು ದಿ ಶ್ರೈನ್, ನಡಿ ಈಗ ಗುಡಿಯೊಳಗೆ ನಡಿ. ಆ್ಯಂಡ್ ಸಿ ದಿ ವರ್ಷಿಪ್, ಇಲ್ಲಿ ಏನು ಪೂಜೆ ಆಗ್ತಾಯಿದೆ ನೋಡಿ ನಡಿ ಅಂತಂದು ಕರೀತಾನು. ರಿಂಗಿಂಗ್ ಆಫ್ ಟೆಂಪಲ್ ಬೆಲ್ಸ್, ಗುಡಿ ಒಳಗೆ ಗಂಟಿದು ಶಬ್ದ ಕೇಳಿಸಿ ಬರುತ್ತೆ. ಆ್ಯಂಡ್ ದಿಸ್ ಈಸ್ ದಿ ಎಂಡ್ ಆಫ್ ದಿ ಲೆಸನ್, ವಾಚ್ಮ್ಯಾನ್ ಆಫ್ ದಿ ಲೇಕ್. ಇನ್ ದಿ ಲಾಸ್ಟ್ ಸೀನ್, ಈ ಸೀನ್ ಒಳಗೆ ಏನು ನೋಡ್ತೀರಪ್ಪ ಅಂತಂತಂದ್ರೆ ಯು ಕ್ಯಾನ್ ಸಿ ಅನದರ್ ಕ್ಯಾರೆಕ್ಟರ್, ಗಂಗಾ ಆ್ಯಂಡ್ ಹಿಸ್ ಸನ್. ಇಲ್ಲಿ ಮತ್ತೊಂದು ಇಬ್ಬರು ಕ್ಯಾರೆಕ್ಟರ್, ಗಂಗಾ ಮತ್ತು ಅವನ ಮಗ ನೋಡಿ ಕ್ಯಾನ್ ಸಿ ಇಟ್. ಆ್ಯಂಡ್ ದ ಶ್ರೈನ್ ವಿಚ್ ವಾಸ್ ಬಿಲ್ಟ್, ಇಲ್ಲಿ ಗುಡಿ ಏನು ಕಟ್ಸಿದ್ದೈತಲ್ಲ, ಇಟ್ ವಾಸ್ ಬಿಲ್ಟ್ ಫಾರ್ ಮಾರನ ಸಂಬಂಧ ಕಟ್ಸಿದ್ದು. ಆ್ಯಂಡ್ ದಿಸ್ ಯು ಕ್ಯಾನ್ ನಾವ್ ಅಂಡರ್ಸ್ಟ್ಯಾಂಡ್, ಈಗ ನೀವು ತಿಳ್ಕೊಬೋದು ದಿ ಸ್ಟೋರಿ ಬಿಹೈಂಡ್ ದಿಸ್ ಶ್ರೈನ್ ವೈಲ್ ಇನ್ ದಿ ಇಂಟ್ರಡಕ್ಷನ್ ವಿಚ್ ವಿ ಹ್ಯಾಡ್ ಟಾಕ್ಡ್ ಅಬೌಟ್. ಇಂಟ್ರಡಕ್ಷನ್ದಾಗ ಅಲ್ಲಿ ಒಂದು ಗುಡಿ ಐತಿ ಅಂತಂತಂದು ಏನು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಲ್ಲ, ಇದು ಅದ್ರ ಕತೆ, ಅಲ್ಲಿ ಯಾಕೆ ಅದು ಗುಡಿ ಬಂತಂತಂದು. ಆ್ಯಂಡ್ ದಿಸ್ ಆಲ್ಸೋ ಟೆಲ್ಸ್ ಅಬೌಟ್ ದಿ ಡ್ಯೂಟೀಸ್ ಆಫ್ ದಿ ವಾಚ್ಮ್ಯಾನ್. ವಾಚ್ಮ್ಯಾನ್ದ ಡ್ಯೂಟಿ ಯಾವ ರೀತಿದಾಗ ಐತಿ ಅಂತಂತಂದು ಅದನ್ನು ಕಂಡು ಬರುತ್ತೆ. ಇನ್ ದಿ ಲಾಂಗ್ ಆನ್ಸರ್ 6 ಮಾರ್ಕ್ಸ್ ಕ್ವಶನ್ದಾಗ ಬೇಕಾದರೆ ಇದು ಕೇಳ್ಬೋದು. ಏನು ವಾಟ್ ಆರ್ ದಿ ಡ್ಯೂಟೀಸ್ ಆಫ್ ದಿ ವಾಚ್ಮ್ಯಾನ್ ಅಂತಂತ ಕೂಡಲೇ ಯು ಕ್ಯಾನ್ ಗಿವ್ ದಿ ರೈಟ್ ಆನ್ ದಿ ಡ್ಯೂಟೀಸ್. ಯಾವ ರೀತಿದಾಗ ಇದು ಇಬ್ಬರು ವ್ಯಕ್ತಿ ಜೊತೆಗೆ ಯಾವ ರೀತಿದಾಗ ಅವನು ವ್ಯವಹಾರ ಮಾಡ್ತಾನೋ, ವಿತ್ ದಿ ಫಿಶರ್ಮ್ಯಾನ್ ಆ್ಯಂಡ್ ವಿತ್ ದಿ ವಿಸಿಟರ್. ಆ್ಯಂಡ್ ಯು ಕ್ಯಾನ್ ಸಿ he has sacrificed his life also to protect the
ಲೇಕ್ ಕಾಪಾಡ್ಕೊಳ್ಳೋ ಸಂಬಂಧ ಯಾವ ರೀತಿದಾಗ ಅವನು ತನ್ನ ಜೀವನ ತ್ಯಾಗ ಮಾಡಿದಂತಂದು ದ್ಯಾಟ್ ಆಲ್ಸೋ ಯು ಕ್ಯಾನ್ ಮೆನ್ಷನ್ ಇಟ್. ಆ್ಯಂಡ್ ಯು ಕ್ಯಾನ್ ಸಿ ದ್ಯಾಟ್ by the end of scene 5 that the generations of Maran generations ಯಾವ ರೀತಿದಾಗ they are serving or taking care of the lake, ವಾಚ್ಮನ್ ಆಫ್ ದಿ ಲೇಕ್ ಯಾವ ರೀತಿದಾಗ ಹಾಕೋತ ಬಂದಿದ್ದಾರೆ. ಫಸ್ಟ್ ಮಾರ ಇದ್ದ, ಅವನು ಯಾವ ರೀತಿಯಾಗಿ ಅವನು ಏನು ಕೆಲಸ ನಿಭಾಯಿಸಿದ, ಯಾವ ರೀತಿದಾಗ ಅವನು ಸರ್ವರ್ ನೋಡ್ಕೋತಿದ್ದ. ಅದಾದ ತಕ್ಷಣ ಅವನ ಮಗ ಗಂಗಾ ಬಂದ, ಗಂಗಾ ಆದ ತಕ್ಷಣ ಗಂಗಾನ ಮಗ ಮತ್ತು ಬಂದಿದ್ದಾನು. ದ್ಯಾಟ್ ಹಿ ವಿಲ್ ಬಿ ದಿ ನೆಕ್ಸ್ಟ್ Watchman of the lake, and it will continue for the next forthcoming generations. So this is about the lesson Watchman of the lake. Hope you have followed this lesson. If you are having any problem, please